ನಮಸ್ಕಾರ ವೀಕ್ಷಕರೇ, ನಾನು ಪವನ್ ದೇಶಪಾಂಡೆ. ಇವತ್ತು ಸಾಕಷ್ಟು ಯುವ ಪತ್ರಕರ್ತರು ಸೇರಿ ಒಂದು ಧ್ಯೇಯೋದ್ದೇಶದಿಂದ, ಪತ್ರಿಕಾ ಧರ್ಮದಿಂದ ಸಮಾಜದ ಒಳಿತಿಗಾಗಿ ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ಇವತ್ತು ಮೀಡಿಯಾ ಕ್ಲಬ್ ಉದ್ಘಾಟನೆಯನ್ನ ಮಾಡಿದ್ದಾರೆ. ಈ ಒಂದು ಉದ್ಘಾಟನೆಯನ್ನ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಹಾಗೆ ಶಾಸಕರು ಆದಂತಹ ಅಶೋಕ್ ಪಟ್ಟಣ್ ಅವರು ಈ ಒಂದು ಮೀಡಿಯಾ ಕ್ಲಬ್ನ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಜೊತೆಗೆ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್, ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಮಲ್ಲಣ್ಣ ಯಾದವಾಡ್ ಸೇರಿದಂತೆ ಅನೇಕ ಗಣ್ಯರು, ವೈದ್ಯರು, ಪೊಲೀಸ್ ಅಧಿಕಾರಿಗಳು, ಸರ್ಕಾರಿ ಇಲಾಖೆಯ ಹಲವು ಇಲಾಖೆಯ ಅಧಿಕಾರಿಗಳು ಕೂಡ ಆಗಮಿಸಿ ಈ ಮೀಡಿಯಾ ಕ್ಲಬ್ಗೆ ಉದ್ಘಾಟನೆಯನ್ನ ಕೋರಿ ತಮ್ಮ ಶುಭಾಶಯವನ್ನ ಕೋರಿದ್ದಾರೆ. ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ. ರಾಮದುರ್ಗ ತಾಲೂಕಿನಲ್ಲಿ ಮೀಡಿಯಾ ಕ್ಲಬ್ ಇರ್ಲಿಲ್ಲ. ಈ ದಿನ ಹೊಸದಾಗಿ ಮೀಡಿಯಾ ಕ್ಲಬ್ ನ ಮಾಡಿದ್ದಾರೆ. ಅವ್ರಿಗೆ ಯಶಸ್ವಿಯಾಗಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ನೀವು ಮೀಡಿಯಾ ಮುಖಾಂತರ ನಾನು ಕೇಳ್ಕೊಂತ ಇದ್ದೀನಿ. ಮತ್ತು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದೆಲ್ಲಾರ್ದು ಮಧ್ಯದೊಳಗೆ ಇರೋದು ಮಾಧ್ಯಮದವರು ಕರೆಕ್ಟ್ ಆಗಿ ನೀವೆಲ್ಲ ಬಿತ್ತನೆ ಮಾಡಿದ್ರೆ ನಮ್ಮ ಕಂಪ್ಲೀಟ್ ಸಮಾಜನೇ ನೆಟ್ಟಿಗೆ ತರುವಂತ ಶಕ್ತಿ ನಿಮ್ಗೆ ಮಾಧ್ಯಮಕ್ಕಿದೆ. ಅದರಿಂದ ತಾವುಗಳೆಲ್ಲ ಚಲೋತ್ನಂಗೆ ಚೆನ್ನಾಗಿ ಮಾಧ್ಯಮದವರೆಲ್ಲ ಸೇರ್ಕೊಂಡು ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿ, ಒಳ್ಳೇದಂತ ಹೇಳಿ, ಕೆಟ್ಟದ ಅಂತ ಹೇಳಿ. ಆಮೇಲೆ ಬಹಳ ಟಿವಿ ನೋಡ್ತಾ ಇರ್ತೀನಿ, ಕೆಟ್ಟದೇ ಬಹಳ ಬಿಂಬಿಸ್ತಾ ಇರ್ತಾರೆ. ಸಮಾಜದಾಗ ಏನಾಗ್ತದೆ, ಕೆಟ್ಟದ್ದೇ ಬಿಂಬಿಸಿದ್ರೆ ಮತ್ತೆ ಸಮಾಜ ಕೆಡ್ತಾ ಇರ್ತಾರೆ. ಆದ್ರಿಂದ ತಾವೆಲ್ಲ ರೇಪ್ ಮಾಡೋದಾಗ್ಲಿ, ಆ ಸೀನ್ಗಳೇ ಒಂದ್ಸರಿ ತೋರಿಸಿ ಮುಗಿಸ್ಬಿಡೋದು. ಬೆಳಿಗ್ಗೆ ಇನ್ನೊಂದ್ ರೇಪ್ ಆದ್ರೂ ಅದನ್ನೇ ತೋರಿಸ್ತಾ ಇರ್ತಾರೆ ಸಾಯಂಕಾಲದವ್ರು. ಅದಕ್ಕೆ ಮನೆಗಿರೋ ಮಕ್ಕಳಾಗ್ಲಿ ಮಹಿಳೆಯರಿಗಾಗ್ಲಿ ಬಹಳ ಕಿರುಕುಳ, ತಮ್ಮ ತೊಂದರೆದಂಗ ಆಗ್ತದೆ. ಆದ್ರಿಂದ ಅಂತವೆಲ್ಲ ಬಿಟ್ಟು ನೈಜವಾಗಿ ಯಾರು ಒಳ್ಳೆ ಕೆಲಸ ಮಾಡ್ತಾ ಇದೋ, ಯಾವ ದೇಶಕ್ಕೆ ಏನ್ ಒಳ್ಳೇದಾಗ್ತಾ ಇದೆಯೋ ಅಂತವೆಲ್ಲ ತೋರಿಸ್ಬೇಕು ಅಂತ ಹೇಳಿ ನಾನು ಮೀಡಿಯಾ ಮುಖಾಂತರ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ರಾಮದುರ್ಗ ನಗರದ ಮೀಡಿಯಾ ಕ್ಲಬ್ ಉದ್ಘಾಟನಾ ಸಮಾರಂಭದ ಇವತ್ತಿನ ಕಾರ್ಯಕ್ರಮ ಉಪಸ್ಥಿತರಿರುವ ಸಹೋದರ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಮಲ್ಲಣ್ಣ ಯಾದವಾಡ್ ಅವರವರಿಗೆ, ತಾಲೂಕಿನ ದಂಡಾಧಿಕಾರಿ ತಹಸೀಲ್ದಾರ್ ಅವರವ್ರೆ, ಮಾಧ್ಯಮದ ಸ್ನೇಹಿತರೆ, ಇನ್ನುಳಿದ ನಗರದ ಘಟಕದ ಎಲ್ಲ ಪದಾಧಿಕಾರಿಗಳೇ, ಒಂದು ಮೀಡಿಯಾ ಕ್ಲಬ್ ಉದ್ಘಾಟನಾ ಸಮಾರಂಭದಲ್ಲಿ ಬರ್ತಕ್ಕಂಥ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ರಾಜ್ಯದ ಮತ್ತು ದೇಶದ ತಾಲೂಕಿನ ವಿವಿಧ ಸುದ್ದಿ ಪ್ರಸಾರ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದು ಮೀಡಿಯಾ ಕ್ಲಬ್ ಹೆಸರು ಜಿಲ್ಲೆಯ ಮಟ್ಟದ ಮತ್ತು ರಾಜ್ಯದ ಮಟ್ಟದಲ್ಲಿ ಹೆಸರುವಾಸಿಯಾಗುವಂತ ಕೆಲಸ ಮಾಡಲಿದ್ರೆ ಪ್ರಾಮಾಣಿಕ ಮಾಡಬೇಕಂತ ವಿನಂತಿ. ರಾಮದುರ್ಗ ನಗರದಲ್ಲಿ ಹಿಂದಿನ ಕಾಲದ ಪೇಪರ್ದಾರ ಬಹಳ ಕಿರಿಕಿರಿ ಬಹಳ ಹೇಳ್ತಿದ್ರು. ಅಂತ ಸಂದರ್ಭದೊಳಗೆ ಮೀಡಿಯಾ ಸಿವಿ ಸುದ್ದಿ ಕೊಡತಕ್ಕಂಥ ಕ್ಲಬ್ ಅನ್ನು ಇವತ್ತು ಉದ್ಘಾಟನೆ ಮಾಡಿದ್ವು. ನಾಳೆ ನಗರದ ಜನತೆಗೆ ಮತ್ತು ತಾಲೂಕಿನ ಜನತೆಗೆ, ರಾಜ್ಯದ ಜನತೆಗೆ, ಜಿಲ್ಲಾ ಜನತೆಗೆ ಒಳ್ಳೆ ಸಿಹಿ ಸುದ್ದಿ ಕೊಡುವಂತ ಕಾರ್ಯಕ್ರಮ ಮಾಡಬೇಕಂತ ಹೇಗೆ ಮೀಡಿಯಾ ಕ್ಲಬ್ ಉತ್ತರವಾಗಿ ಬೆಳೆದು ನಮ್ಮ ಸಂಘಟನಾ ಶಕ್ತಿ ಬೆಳೆಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿಕೆ ಇವತ್ತು ಮೀಡಿಯಾ ಕ್ಲಬ್ ಮತ್ತೊಮ್ಮೆ ಧನ್ಯವಾದಗಳು. ಮೀಡಿಯಾ ಕ್ಲಬ್ ಆಫ್ ರಾಮದುರ್ಗ ಉದ್ಘಾಟನೆ ಸಮಾರಂಭದ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕ್ಷೇತ್ರದ ಮಾಜಿ ಶಾಸಕರು, ಸಹೋದರಾಗಿರ್ತಕ್ಕಂಥ ಮಹದೇವಪ್ಪ ಯಾದವಾಡ್ ಅವರು, ತಾಲೂಕಿನ ದಂಡಾಧಿಕಾರಿಗಳೇ, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ, ನಮ್ಮ ರಾಮದುರ್ಗದ CPI ಸಾಹೇಬ್ರೆ, ಇಲ್ಲಿರತಕ್ಕಂಥ ಎಲ್ಲ ಮಾಧ್ಯಮದ ಸಹೋದ್ಯೋಗಿ ಮಿತ್ರರೇ, ರಾಮದುರ್ಗದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ವಿಜಯ ಸಾರಥ್ಯದಲ್ಲಿ, ಅಂದ್ರೆ ವಿಜಯ ನಾಯಕರ ಸಾರಥ್ಯದಲ್ಲಿ ಇರತಕ್ಕಂಥ ಈ ಒಂದು ಮೀಡಿಯಾ ಕ್ಲಬ್ ಆಫ್ ರಾಮದುರ್ಗ ಸುಭದ್ರವಾಗಿ ಸರ್ಕಾರದ ಮತ್ತು ಅರೆ ಸರ್ಕಾರದ ಮತ್ತು ಎಲ್ಲ ಸಾರ್ವಜನಿಕ ಹಿತಾಸಕ್ತಿಗೆ ಬಂದಿರತಕ್ಕಂಥ ಎಲ್ಲ ಸುದ್ದಿ ಮಾಧ್ಯಮಗಳನ್ನ ರಾಜ್ಯಕ್ಕೆ ಒಂದು ತಲುಪಿಸತಕ್ಕಂಥ ಒಂದು ಶಕ್ತಿಯಾಗಿ ಹೊರಮೂಲಿ ಅನ್ನುವಂತ ಒಂದು ಆಶಿಸುತ್ತಾ, ಜೊತೆಗೆ ಇವತ್ತು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗದ ಜೊತೆಗೆ ಮಾಧ್ಯಮ ರಂಗದಲ್ಲಿಯೂ ಸಹಿತ ಒಳ್ಳೆಯ ಚಾರಿತ್ರಿಕವಾಗಿರ್ತಕ್ಕಂಥ ಬದಲಾವಣೆಯನ್ನ ಕಾಣಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಿರ್ತಕ್ಕಂಥ
ಕಾನೂನಿನ ಪರಿಧಿ ಅಡಿಯಲ್ಲಿ ತಾವೆಲ್ಲರೂ ಕಾರ್ಯನಿರ್ವಹಣೆ ಮಾಡಬೇಕು. ಜೊತೆಗೆ ಇವತ್ತು ಕಟ್ಟಕಡೆಯ ಮನುಷ್ಯರನ್ನ ಕಟ್ಟಕಡೆ ಇರತಕ್ಕಂತ ಜಾತಿ ಸಮೂಹವನ್ನ ಮೇಲ್ದರ್ಜೆ ತರುವ ಮುಖಾಂತರವಾಗಿ ದೇಶದ ಸಾರ್ವಭೌಮತ್ವವಾಗಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ತಾವು ಮಾಡಬೇಕು. ಜೊತೆಗೆ ಇವತ್ತಿನ ದಿವಸ ಭಾರತ ದೇಶ ಯಾವ ದಿಕ್ಕಿನಲ್ಲಿ ಸಾಗೈತೆ ಅನ್ನೋದನ್ನ ತಮ್ಮ ಮೀಡಿಯಾದ ಮುಖಾಂತರವಾಗಿ ತಿಳಿಸುವುದ್ರ ಜೊತೆಗೆ ಕರ್ನಾಟಕ ಆಗಿರ್ಬೋದು, ದೇಶ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಗ್ರಾಮ ಆಗಿರ್ಬೋದು, ಗ್ರಾಮ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಈ ಭಾರತದ ಸಾರ್ವಭೌಮತ್ವವನ್ನ ಸ್ಥಾಪಿಸುವ ನಿಟ್ಟಿನಲ್ಲಿ ಮೀಡಿಯಾ ಪಾತ್ರ ಬಹಳ ದೊಡ್ಡದ. ಆ ದೊಡ್ಡ ನಿಟ್ಟಿನಲ್ಲಿ ತಾವೆಲ್ಲರೂ ಹಗಲಿರುಳು ಕೆಲಸ ಮಾಡಬೇಕು. ಜೊತೆಗೆ ಇನ್ನೊಂದೇನಂದ್ರ ಇವತ್ತು ನಿಮಗೆ ಯಾವುದು ಪಗಾರ ಇರೋದಿಲ್ಲ, ಪೇಮೆಂಟ್ ಇರೋದಿಲ್ಲ, ಸಾರ್ವಜನಿಕ ರಂಗದೊಳಗ ತಮ್ಮದೇ ಆಗಿರ್ತಕ್ಕಂಥ ಒಡೆತನವನ್ನು ಹೊಂದಿರತಕ್ಕಂಥದ್ದು. ಇದ್ರ ಜೊತೆಗೆ ಸಾರ್ವಜನಿಕವಾಗಿ ಬೆಳೆದಿರ್ತಕ್ಕಂಥದ್ದು ಇವತ್ತು ನೋಡಿ ಅಂತಂದ್ರೆ ಇವತ್ತು ಮಾಧ್ಯಮದ ಮುಖಾಂತರ ಬೆಳೆದಿರ್ತಕ್ಕಂಥವ್ರು ರಾಜಕಾರಣಿಗಳಾಗಿದ್ದರು. ಮಾಧ್ಯಮದ ಮುಖಾಂತರ ಬೆಳೆದಿರ್ತಕ್ಕಂಥವ್ರು ಒಂದು ಉದಾಹರಣೆ ತಗೋಬೇಕಂದ್ರೆ ಇವತ್ತು ಮೈಸೂರಿನ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಮಾಧ್ಯಮದ ಮುಖಾಂತರ ಒಂದು ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ಮಹದೇವಪ್ಪನ ಯಾದವ್ ಅವರ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಕೆಲಸ, ಅವತ್ತಿನ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ, ಇವತ್ತಿನ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಮತ್ತು ಜನಗೆ ಸಾರ್ವಜನಿಕವಾಗಿ ತೋರಿಸಿರ್ತಕ್ಕಂಥ ಒಂದು ಕಾರ್ಯವೈಖರಿಯನ್ನ ಮಾಡೋದ್ರ ಮುಖಾಂತರವಾಗಿ ತಮ್ಮ ಹಾಸುಕ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸಾರ್ವಜನಿಕರು ತಲುಪಿಸುವಂತ ಒಂದು ವ್ಯವಸ್ಥೆ ಆಗಬೇಕು. ಜೊತೆಗೆ ಇನ್ನು ಮೀಡಿಯಾದ ಮೇಲೆ ಕಳಂಕ ಅಂತಿರ್ತಂತ ಮೀಡಿಯಾದವರು ಬಹಳ ಸರಿಯಾಗಿಲ್ಲ, ಮೀಡಿಯಾದವರು ಸಾರ್ವಜನಿಕರಿಗೆ ತೊಂದರೆ ಕೊಡಿರ್ತಕ್ಕಂಥದ್ದು ಕಳಂಕವನ್ನ ತಮ್ಮ ಮುಖಾಂತರ ಹೋಗಲಾಡಿಸ್ಬೇಕಂತ ಹೇಳಿ ನಾವು ವಿನಂತಿಯಿಂದ ಕೇಳ್ಕೊಂತ ಇದ್ದೀವಿ. ಯಾಕಂದ್ರೆ ಇವತ್ತು ನಮ್ಮ ರಾಮದುರ್ಗದೊಳಗೆ ಏನಾಗೈತೆ ಅಂತಂದ್ರೆ ಮಾಧ್ಯಮ ಸರಿ ಇಲ್ಲ ಅಂತ ಹೇಳಿ ಬಹಳ ಜನ ಹೇಳ್ತಿರ್ತಾರೆ. ಆದ್ರೆ ನಮ್ಮ ಕಣ್ಣಿಗೆ ಮಾತ್ರ ಬಿದ್ದಿಲ್ಲ, ಜೊತೆಗೆ ಯಾವತ್ತು ನಾವು ನೋಡಿರ್ಲಿಲ್ಲ. ಮಾಧ್ಯಮ ಯಾವತ್ತು ಸಹಿತ ತಂದೆ ಆಗಿರ್ತಕ್ಕಂಥ ಕಾರ್ಯಚಟುವಟಿಕೆ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ಇವತ್ತು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗದ ಜೊತೆಗೆ ಇವತ್ತು ಪತ್ರಿಕಾರಂಗ ಅಂತ ಮತ್ತು ಇವತ್ತು ಮೀಡಿಯಾ ಅಂತಂತಾರಲ್ಲ, ಮೊದಲು ಮೀಡಿಯಾ ಇರಲಿಲ್ಲ, ಜನರಿಗೆ ಸುದ್ದಿ ಮುಟ್ಟಿಲ್ಲ. ಇವತ್ತು ಒಂದೇ ಸೆಕೆಂಡ್ ಒಳಗ ಇವತ್ತು ಏನಪ್ಪಾ ಅಂದ್ರೆ ನಮ್ಮ ಮನಸ್ಸು ಎಷ್ಟು ಸ್ಪೀಡ್ ಇರೋದಿಲ್ಲ, ಮನುಷ್ಯನಿಗಿಂತ ಸ್ಪೀಡ್ ಆಗೋದಂದ್ರೆ ಇವತ್ತು ಮಾಧ್ಯಮ. ಅದಕ್ಕೆ ಆ ಮಾಧ್ಯಮ ಎಲ್ಲರಿಗೂ ಮುಟ್ಟುವಂತ, ಮನದಟ್ಟಾಗಿ ಮುಟ್ಟುವಂತ ಒಂದು ಕೆಲಸವನ್ನು ತಾವು ಮಾಡಬೇಕು. ಜೊತೆಗೆ ಇವತ್ತಿನ ದಿವಸ ಬೇರೆ ಬೇರೆ ಕಾರ್ಯಕ್ರಮದ ಜೊತೆಗೆ ರಾಜಕೀಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕೊಳ್ಳೋ ಮುಖಾಂತರವಾಗಿ ಇವತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಶಾಲಾ ಮಕ್ಕಳಿಗೆ ಆಗಿರ್ಬೋದು, ತಾಲೂಕಿನಲ್ಲಿರ್ತಕ್ಕಂಥ ತಾಲೂಕು ಪಂಚಾಯತಿ ಮುಖಾಂತರವಾಗಿ ಗ್ರಾಮ ಪಂಚಾಯತಿ ಸಬಲೀಕರಣ ಮಾಡ್ತಿರ್ತಕ್ಕಂಥದ್ದಾಗಿರ್ಬೋದು, ತಾಲೂಕು ದಂಡಾಧಿಕಾರಿಗಳ ಮುಖಾಂತರವಾಗಿ ಇವತ್ತು ದಿವಸ ಕೊಡ್ತಿರ್ತಕ್ಕಂಥ ಆಗಿರ್ಬೋದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಈಗ ಮುಖಾಂತರವಾಗಿ ಕಾನೂನನ್ನ ತಿಳಿಸುವಂತದ್ದಾಗಿರ್ಬೋದು, ಸಾರ್ವಜನಿಕರಿಗೆ ಎಲ್ಲಾ ರಂಗದಲ್ಲಿ ಸೇರಿ ಎಲ್ಲಾ ಇಲಾಖೆ ಮುಖಾಂತರವಾಗಿ ಸಾರ್ವಜನಿಕ ಬರ್ತಿರ್ತಕ್ಕಂಥ ಮತ್ತು ಸಾರ್ವಜನಿಕ ಉಪಯೋಗ ಆಗ್ತಿರ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ನಿಮ್ ಜೊತೆಗೆ ಮಹದೇವಪ್ಪನ ಯಾದವಾಡ್ ಅವರು ನಮ್ಮ ಕುಟುಂಬ ನಿಮ್ ಜೊತೆಗೆ ಇರ್ತದೆ ಅನ್ನುವಂತ ಮಾತನ್ನು ಹೇಳೋದ್ರ ಜೊತೆಗೆ ಇಲ್ಲಿ ಕರೆಸಿ ಇವತ್ತು ಉದ್ಘಾಟನೆಯ ಸಮಾರಂಭದಲ್ಲಿ ನನಗೆ ಪಾಲ್ಗೊಳ್ಳಕ್ಕೆ ಅವಕಾಶವನ್ನು ಕೊಟ್ಟು ಜೊತೆಗೆ ಎರಡು ಮಾತನಾಡಲು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಅನಂತ ಧನ್ಯವಾದ ಸಲ್ಲಿಸಿ ನನ್ನ 4 ಮಾತು ಮುಗಿಸ್ತೀನಿ. ಮತ್ತು ಈ ಮೀಡಿಯಾ ಉತ್ತರೋತ್ತರವಾಗಿ ರಾಜ್ಯಾದ್ಯಂತ ಸುದ್ದಿ ಮುಟ್ಟಿಸುವಂತ ಒಂದು ದೊಡ್ಡ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಬದಲಾವಣೆ ಮಾಡೋದಕ್ಕೆ ಮೀಡಿಯಾ ಕ್ಲಬ್ ರಾಮದುರ್ಗ ಇದು ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂತಹ ಒಂದು ಶಕ್ತಿಯಾಗಿ ಬೆಳೆಯಲಿ ಅಂತ ನಾನು ಆಶಿಸ್ತಾ ಇದ್ದೀನಿ.